ಸ್ನೇಹಿತರೆ, ನಮ್ಮ ಅಡುಗೆಯ ರುಚಿ ಹೆಚ್ಚಿಸುವ ಈ ಒಂದು ಚಿಟಿಕೆ ಉಪ್ಪು ಒಂದು ದೊಡ್ಡ ಸಮುದಾಯದ ಅಸ್ಮಿತೆ ಮತ್ತು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೇಳುತ್ತದೆ ಎಂದರೆ ನೀವು ನಂಬುತ್ತೀರಾ? ಬ್ರಿಟಿಷರ ಕಾಲದಲ್ಲಿ ಇವರು ಎದುರಿಸಿದ ಹೋರಾಟವೇನು? ಈ ಶ್ರಮಜೀವಿಗಳ ಕಥೆಯನ್ನು ಇವತ್ತು ತಿಳಿಯೋಣ ಬನ್ನಿ. ಮೊದಲಿಗೆ ಉಪ್ಪಾರ ಎಂಬ ಹೆಸರು ಹೇಗೆ ಬಂತು ಎಂದು ನೋಡೋಣ. ಈ ಹೆಸರು ಉಪ್ಪು ಎಂಬ ಪದದಿಂದ ಬಂದಿದೆ. ಈ ಸಮುದಾಯದವರು ಪ್ರಾಚೀನ ಕಾಲದಿಂದಲೂ ಸೌಳು ಮಣ್ಣಿನಿಂದ ಉಪ್ಪನ್ನು ತಯಾರಿಸುವ ಮತ್ತು ಮಾರಾಟ ಮಾಡುವ ಅದ್ಭುತ ಕೌಶಲ್ಯವನ್ನು ಹೊಂದಿದ್ದರು. ಇವರ ಶ್ರಮವಿಲ್ಲದೆ ಅಡುಗೆಯ ರುಚಿ ಪೂರ್ಣವಾಗುತ್ತಿರಲಿಲ್ಲ. ಪುರಾಣಗಳ ಪ್ರಕಾರ ಉಪ್ಪಾರ ಸಮುದಾಯವು ಸೂರ್ಯವಂಶದ ಸಾಗರ ಚಕ್ರವರ್ತಿಯ ವಂಶಸ್ಥರು ಅಷ್ಟೇ ಅಲ್ಲ, ಘೋರ ತಪಸ್ಸು ಮಾಡಿ ಸ್ವರ್ಗದಿಂದ ಗಂಗೆಯನ್ನು ಭೂಮಿಗೆ ತಂದ ಭಗೀರಥ ಮಹರ್ಷಿಯನ್ನು ಇವರು ತಮ್ಮ ಆರಾಧ್ಯ ದೈವವೆಂದು ಪೂಜಿಸುತ್ತಾರೆ. ಅದಕ್ಕೆ ಇವರನ್ನು ಸಾಗರ ಕುಲದವರು ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಹೇಗೆ ಅನ್ನಿಸಿತು? ನಿಮ್ಮ ಊರಿನಲ್ಲಿ ಉಪ್ಪಾರ ಸಮುದಾಯದ ವಿಶೇಷ ಕಥೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಿನಲ್ಲಿ ಹಂಚಿಕೊಳ್ಳಿ. ನಮಗೆ ಮತ್ತಷ್ಟು ಸಂಶೋಧನೆ ಮಾಡಲು ಪ್ರೇರಣೆ ನೀಡುತ್ತದೆ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಕೊಡಲು ಮರೆಯಬೇಡಿ.